ಇನ್ನು ಅನಂತ್ ಕುಮಾರ್ ಹೆಗಡೆ ಹುಚ್ಚ ಅಂತ ಬಿಜೆಪಿಯವರೇ ಅನ್ಕೊಂಡಿದ್ದಾರೆ. ಈಗ ಅದು ಸಾಬೀತಾಗಿ ಹೋಗಿದೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರೇ ಹೇಳಿದ್ದಾರೆ ಹೆಗಡೆ ಮಾತಿಗೆ ಬೆಲೆ ಕೊಡಲ್ಲ ಅಂತ. ಅಂದ್ರೆ ಬಿಜೆಪಿಯಲ್ಲೇ ಒಪ್ಕೊಂಡಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಹುಚ್ಚ ಅಂತೇಳಿ. ಅವ್ರ ಮಾತಿಗೆ ನಾವು ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ಬಿಜೆಪಿಯವರೇ ಹೇಳ್ತಿದ್ದಾರೆ ಇವ್ರ ಮಾತಿಗೆ ಬೆಲೆ ಕೊಡಬಾರ್ದು ಅಂತ. ಇನ್ಮೇಲೆ ನಾವು ಬೆಲೆ ಕೊಡುವಂಥದ್ದೇನಿದೆ? ಅನಂತ್ ಕುಮಾರ್ ಹೆಗಡೆ ಅವರು ಹುಚ್ಚ ಅನ್ನೋದನ್ನ ಬಿಜೆಪಿ ಒಪ್ಕೊಂಡಿದ್ದಾಗಿದೆ ಬಿಡಿ. ಈಗ ಅದು ಸಾಬೀತಾಗ್ತಾ ಇದೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರೇ ಹೇಳಿದ್ದಾಗಿದೆ ಹೆಗಡೆ ಮಾತಿಗೆ ಬೆಲೆ ಕೊಡಲ್ಲ ನಾವು ಅಂತ. ಅನಂತ್ ಕುಮಾರ್ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಅನಂತ್ ಕುಮಾರ್ ಹೆಗಡೆ ಹುಚ್ಚ ಅಂತ ಬಿಜೆಪಿ ಅವರು ಒಪ್ಕೊಂಡಿರೋದ್ರಿಂದ ನಾವು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಅನಂತ್ ಕುಮಾರ್ ಹೆಗಡೆ ಅವರು ಮೊದಲಿಂದಾನು ಹೇಳಿಕೆ ಕೊಡ್ತಾ ಇದ್ರಲ್ಲ, ಅವತ್ತಿಂದ ಇವತ್ತಿನವರೆಗೂ ಕೂಡ ಶಿವರಾಜ್ ತಂಗಡಗಿ ಅವರು ಮಾತನಾಡ್ತಾನೆ ಇದ್ದಾರೆ, ಪ್ರತಿಕ್ರಿಯೆ ಕೊಡ್ತಾನೆ ಇದ್ದಾರೆ. ಅವರ ಕಿಚ್ಚು ಕಡಿಮೆ ಆಗ್ತಾ ಇಲ್ಲ. ಅನಂತ್ ಕುಮಾರ್ ಹೇಳಿಕೆ, ಅದರಲ್ಲೂ ಕೂಡ ಮೊದಲು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಏಕವಚನ ಬಳಸಿದ್ರಲ್ಲ, ಅವತ್ತಿಂದ ಆತ ಬಿಜೆಪಿಯೊಳಗಿರುವ ಹುಚ್ಚ, ಆತನನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು. ಬಿಜೆಪಿಗೆ ರಾಜ್ಯಾಧ್ಯಕ್ಷರು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಲಿ ಬಿಡಿ, ಇಲ್ಲವಾದ್ರೆ ನಾವು ಕೊಡಿಸ್ತೀವಿ. ಅಲ್ಲಿರುವಂತ ರಾಜ್ಯಾಧ್ಯಕ್ಷರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಲಿ, ಇಲ್ಲಾಂದ್ರೆ ನಾವೇ ಕೊಡಿಸ್ತೀವಿ ಅಂತ ಶಿವರಾಜ್ ತಂಗಡಗಿ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಏನೋ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರು, ನಾನು ಹೇಳಿದೆ. ಆದ್ರೆ ನನಗೆ ಈಗ ಪ್ರೂವ್ ಆಯ್ತು ಬಿಜೆಪಿ ಅವರು ಅವನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದಾರೆ. ಅವನೊಬ್ಬ ಹುಚ್ಚ ಅಂತ. ಯಾಕಂದ್ರೆ ರಾಜ್ಯದ ಅಧ್ಯಕ್ಷರು ಹೇಳಿದಾರೆ ಆತನ ಮಾತು ನಾವು ಕನ್ಸಿಡರ್ ಸಂಬಂಧ ಇಲ್ಲ, ಆತನ ಮಾತಿಗೆ ನಾವು ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ, ಆತ ಮಾತಾಡಿದ್ದಕ್ಕೆ ಪಕ್ಷ ಸಂಬಂಧ ಇಲ್ಲ ಅಂದಮೇಲೆ ನನಗನ್ಸಿದ ಮಟ್ಟಿಗೆ ಆತ ಬಿಜೆಪಿ ಒಳಗಿರುವಂತ ಹುಚ್ಚ. ಅದನ್ನ ದಯಮಾಡಿ ಉತ್ಸಾಹದಲ್ಲಿ ಸೇರಿಸುವಂತ ಕೆಲಸವನ್ನಾದ್ರೂ ಮಾಡ್ಲಿ ಬಿಜೆಪಿ ಅವರು. ಅವ್ರ ಅವಾಚ್ಯ ಪದಗಳನ್ನು ಬೇರೆದಕ್ಕೆ ಈಗಾಗಲೇ ಏನೇನು ಹೇಳ್ಬೇಕಾಗಿದ್ದು ಹೇಳಿದ್ದೀವಿ, ಮೊನ್ನೆ ಹೇಳಿದ್ದೀನಲ್ಲ ನಾನು. ನೋಡೋಣ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅದನ್ನ ನಿರ್ಧಾರ ಮಾಡ್ತಾರೆ. ನನಗೆ ತಿಳಿದಿದ್ದ ಮಟ್ಟಿಗೆ ಈಗ ಏನಾದ್ರು ಒಬ್ರು ಮಾತಾಡ್ತಾರೆ, ಅವ್ರಿಗೆ ಸ್ವಲ್ಪ ತಲೆ ಸರಿ ಇಲ್ಲ ಅಂತ ಮಾತಾಡೋದನ್ನ ಕೈ ಬಿಡ್ತಾರಲ್ಲ, ಏನ್ ಮಾಡ್ತಾರೆ? ಹೋಗ್ಲಿ ಬಿಡ ಹುಚ್ಚ ಅಂತ, ಹೋಗ್ಲಿ ಬಿಡಪ್ಪ ಅವನೊಬ್ಬ ಒಂದು ತಲೆ ಸರಿ ಇಲ್ಲ ಅಂತಂತಾರಲ್ಲ, ಹಂಗೆ. ಅದಕ್ಕೆ ದಯಮಾಡಿ ರಾಜ್ಯದ ಅಧ್ಯಕ್ಷರು, ಬಿಜೆಪಿಯ ರಾಜ್ಯದ ಅಧ್ಯಕ್ಷರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ರಿ, ಇಲ್ಲಾಂದ್ರೆ ನಾವು ಕೊಡ್ತೀವಿ ಟ್ರೀಟ್ಮೆಂಟ್.